ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಯಾವತ್ತಾದರೂ ಈ ಥರ ಅನಿಸಿದೆಯಾ? ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಅತ್ಯಂತ ಕಷ್ಟದ ಪರಿಸ್ಥಿತಿ ಎದುರಾದಾಗ, ಮನಸ್ಸು ಭಾರವಾಗಿ, ಕಣ್ಣೀರು ಬಂದಾಗ, ಈ ವಿಷಯ ಮೊದಲೇ ನನಗೆ ಯಾರು ಹೇಳಲಿಲ್ಲ ಅಂತ ಅನಿಸಿದೆಯೇ? ನಾವೆಲ್ಲರೂ ಶಾಲೆಯಲ್ಲಿ ಗಣಿತ ಕಲಿತೆವು, ವಿಜ್ಞಾನ ಕಲಿತೆವು, ಇತಿಹಾಸ ಕಲಿತೆವು. ಆದರೆ ಮನಸ್ಸಿಗೆ ಆಘಾತವಾದಾಗ, ಆತಂಕ ಕಾಡಿದಾಗ, ಸೋಲಿನಿಂದ ಜಿಗುಪ್ಸೆ ಬಂದಾಗ ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸೋದು ಅನ್ನೋದನ್ನು ಯಾರೂ ನಮಗೆ ಹೇಳ್ಕೊಡ್ಲೇ ಇಲ್ಲ ಅಲ್ವಾ? ಇವತ್ತು ಈ ಕ್ಷಣ ನಿಮ್ಮ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ನಿಮ್ಮ ಇಡೀ ಜೀವನದ ಯೋಚನಾ ಶೈಲಿಯನ್ನು ಬದಲಾಯಿಸುವ ಶಕ್ತಿ ಈ ಪುಸ್ತಕಕ್ಕಿದೆ. ಇವತ್ತು ನಾವು ಜಗತ್ಪ್ರಸಿದ್ಧವಾದ ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ಜೂಲಿಸ್ ಸ್ಮಿತ್ ಅವರು ಬರೆದಿರುವ ವೈ ಆ್ಯಸ್ ನೋ ಬಡಿ ಟೋಲ್ಡ್ ಮಿ ದಿಸ್ ಬಿಫೋರ್, ಅಂದರೆ ಈ ವಿಷಯವನ್ನು ನನಗೆ ಮುಂಚೆ ಯಾರು ಯಾಕೆ ಹೇಳಲಿಲ್ಲ ಅಂತ ಅನ್ನೋ ಅದ್ಭುತ ಪುಸ್ತಕದ ಆಳವಾದ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಈ ವಿಡಿಯೋ ಕೇವಲ ಒಂದು ಕಥೆ ಅಲ್ಲ, ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಗಟ್ಟಿಗೊಳಿಸುವ ಒಂದು ದಿವ್ಯ ಔಷಧ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಒಂದು ಲೈಕ್ ನನಗೆ ಇಂಥ ನೂರಾರು ಪುಸ್ತಕಗಳನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ನೀಡುತ್ತೆ. ಹಾಗೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ನ ಹಿಟ್ ಮಾಡೋದನ್ನು ಮರಿಬೇಡಿ. ಯಾಕಪ್ಪ ಅಂದರೆ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಯಾವುದೇ ವಿಡಿಯೋ ನಿಮ್ಮಿಂದ ಮಿಸ್ ಆಗಬಾರ್ದು. ಬನ್ನಿ, ತಡ ಮಾಡದೆ ಈ ಸುಂದರ ಜ್ಞಾನದ ಪಯಣವನ್ನು ಆರಂಭಿಸೋಣ. ಚಾಪ್ಟರ್ 1, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಫ್ರೆಂಡ್ಸ್, ನಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳು ನಮ್ಮ ಶತ್ರುಗಳಲ್ಲ. ಆದರೆ ದುರದೃಷ್ಟವಶ ನಮಗೆ ಚಿಕ್ಕ ವಯಸ್ಸಿನಿಂದಲೂ ಕಲಿಸಿಕೊಟ್ಟಿರೋದು ಅದನ್ನೇ. ಅಳಬಾರ್ದು, ಬೇಸರ ಮಾಡಿಕೊಳ್ಬಾರ್ದು, ಸಿಟ್ಟು ತೋರ್ಪಡಿಸಬಾರ್ದು ಅಂತ ನಮಗೆ ಸಮಾಜ ಹೇಳಿಕೊಟ್ಟಿದೆ. ಲೇಖಕರು ಹೇಳುವ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಸೂತ್ರ ಏನಪ್ಪ ಅಂತಂದರೆ, ಭಾವನೆಗಳು ಕೇವಲ ಸಂಕೇತಗಳು ಅಷ್ಟೇ, ಸಿಗ್ನಲ್ಸ್. ಒಂದು ನೈಜ ಉದಾಹರಣೆಯನ್ನು ತಗೊಳ್ಳೋಣ. ನೀವು ಕಾರ್ ಅಥವಾ ಬೈಕ್ ಓಡಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಗಾಡಿಯಲ್ಲಿ ಪೆಟ್ರೋಲ್ ಮುಗಿಯುತ್ತಾ ಬಂದಾಗ ಡ್ಯಾಶ್ ಬೋರ್ಡ್ನಲ್ಲಿ ಕೆಂಪು ಲೈಟ್ ಒಂದು ಉರಿಯಲು ಶುರು ಮಾಡುತ್ತೆ. ಆ ಕೆಂಪು ಲೈಟ್ ಉರಿದ ತಕ್ಷಣ ನಿಮಗೆ ಸಿಟ್ಟು ಬರುತ್ತಾ? ಆ ಲೈಟ್ ಮೇಲೆ ಕೋಪ ಮಾಡಿಕೊಂಡು ಅದನ್ನು ಹೊಡೆದು ಪುಡಿ ಮಾಡ್ತೀರಾ? ಇಲ್ಲ ಅಲ್ವಾ? ಯಾಕಂದರೆ ಆ ಕೆಂಪು ಲೈಟ್ ಗಾಡಿಯ ದೋಷ ಅಲ್ಲ, ಅದು ನಿಮ್ಮ ಗಾಡಿಗೆ ಪೆಟ್ರೋಲ್ ಬೇಕು ಅಂತ ನೀಡುವ ಒಂದು ಮುನ್ಸೂಚನೆ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಆತಂಕ, ಸಿಟ್ಟು, ಅಸೂಯೆ ಅಥವಾ ಬೇಸರ ಅನ್ನೋದು ನಿಮ್ಮ ಮನಸ್ಸಿಗೆ ಡ್ಯಾಶ್ಬೋರ್ಡ್ನಲ್ಲಿ ಉರಿಯುವ ಕೆಂಪು ಲೈಟ್ ಇದ್ದಂತೆ. ಆತಂಕ ಅಥವಾ ಆಂಗ್ಸೈಟಿ ಇದು ನಿಮ್ಮ ಶತ್ರು ಅಲ್ಲ, ಇದು ನಿಮಗೆ ಎಚ್ಚರಿಕೆ ನೀಡ್ತಾ ಇದೆ. ನೋಡು, ಇಲ್ಲಿ ಏನೋ ರಿಸ್ಕ್ ಇದೆ, ಜಾಗರೂಕನಾಗಿರು ಅಂತ ಹೇಳುತ್ತೆ. ಕೋಪ ಅಥವಾ ಆಂಗರ್, ಇದರ ಅರ್ಥ ಯಾರೋ ನಿಮ್ಮ ಸ್ವಂತ ಗೆರೆಯನ್ನು ದಾಟಿದ್ದಾರೆ, ನಿಮ್ಮ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ, ನಿಮಗಾಗಿ ನೀವು ಧ್ವನಿ ಎತ್ತಬೇಕು ಅಂತ. ಬೇಸರ ಅಥವಾ ಸ್ಯಾಡ್ನೆಸ್, ಇದರ ಅರ್ಥ ನೀವು ಯಾವುದೋ ಒಂದು ಪ್ರಮುಖವಾದ ವಿಷಯವನ್ನು ಕಳೆದುಕೊಂಡಿದ್ದೀರಿ ಮತ್ತು ನಿಮ್ಮ ಮನಸ್ಸಿಗೆ ಈಗ ವಿಶ್ರಾಂತಿಯ ಅಗತ್ಯವಿದೆ ಅಂತ. ನಾವು ಏನು ಮಾಡ್ತೀವಿ ಗೊತ್ತಾ? ಮನಸ್ಸಿನಲ್ಲಿ ಬೇಸರ ಅಥವಾ ಒಂಟಿತನ ಕಾಡಿದಾಗ ಅದನ್ನು ಹತ್ತಿಕ್ಕಲು ಪ್ರಯತ್ನಿಸ್ತೀವಿ. ತಕ್ಷಣ ಮೊಬೈಲ್ ತೊಗೊಂಡು ರೀಲ್ಸ್ ಸ್ಕ್ರೋಲ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀವಿ ಅಥವಾ ಆ ಯೋಚನೆಯಿಂದ ಓಡಿ ಹೋಗಲು ಯತ್ನ ಮಾಡ್ತೀವಿ. ಆದರೆ ಲೇಖಕರು ಹೇಳ್ತಾರೆ, ನೀವು ಭಾವನೆಗಳನ್ನು ಎಷ್ಟು ಜೋರಾಗಿ ಕೆಳಗೆ ತಳ್ಳುತ್ತೀರೋ ಅವು ಅಷ್ಟೇ ಜೋರಾಗಿ ಪುಟಿದು ಮೇಲೆ ಬರ್ತವೆ. ನೀವು ನೋವನ್ನು ಮುಚ್ಚಿಟ್ಟಷ್ಟು ಅದು ಮತ್ತೊಂದು ರೂಪದಲ್ಲಿ, ಅಂದರೆ ಅತಿಯಾದ ಕೋಪ ಅಥವಾ ದೈಹಿಕ ಕಾಯಿಲೆಗಳಾಗಿ ಹೊರಬರ್ತವೆ. ಇನ್ನು ಮುಂದೆ ನಿಮಗೆ ತೀವ್ರವಾದ ಬೇಸರ ಅಥವಾ ಸಿಟ್ಟು ಬಂದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಕಣ್ಣು ಮುಚ್ಚಿ ಶಾಂತವಾಗಿ ಕುಳಿತುಕೊಳ್ಳಿ. ನನ್ನ ಹಣೆಬರಹವೇ ಇಷ್ಟು ಅಂತ ಅಳುವ ಬದಲು, ಈ ಭಾವನೆ ನನಗೆ ಏನು ಹೇಳಲು ಹೊರಟಿದೆ, ನನ್ನ ಜೀವನದಲ್ಲಿ ಯಾವ ಬದಲಾವಣೆಯ ಅಗತ್ಯ ಇದೆ ಅಂತ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ದಿನವೂ ರಾತ್ರಿ ಮಲಗುವ ಮುನ್ನ ಒಂದು ಡೈರಿಯಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಬರೆಯುವ ಅಭ್ಯಾಸ ಮಾಡಿಕೊಳ್ಳಿ. ಬರೆಯುತ್ತಾ ಹೋದಂತೆ ಮನಸ್ಸಿನ ಭಾರ ಕಡಿಮೆಯಾಗಿ ಗೊಂದಲಗಳು ಕಡಿಮೆ ಆಗುತ್ತೆ.
ನಿಮ್ಮ ಮನಸ್ಸನ್ನು ನೀವೇ ಕೇಳಿಕೊಳ್ಳಿ. ಕೊನೆಯ ಬಾರಿ ಅತಿಯಾಗಿ ಕೋಪಗೊಂಡಾಗ ಅದಕ್ಕೆ ನಿಜವಾದ ಕಾರಣ ಬೇರೆಯವರ ತಪ್ಪು ಅಥವಾ ನಿಮ್ಮ ಒಳಗಿದ್ದ ಆತಂಕವು? ಯೋಚಿಸಿ. ಆತಂಕ ಇಂದು 18ರಿಂದ 40 ವರ್ಷದ ಪ್ರತಿಯೊಬ್ಬರನ್ನು ಕಾಡುತ್ತಿರುವ ಅತಿ ದೊಡ್ಡ ರೋಗ. ನಾಳೆ ನನ್ನ ಕೆರಿಯರ್ ಏನಾಗುತ್ತದೋ ಅನ್ನೋ ಭಯ, ಪರೀಕ್ಷೆಯಲ್ಲಿ ಫೇಲ್ ಆದರೆ ಸಮಾಜ ಏನೇ ಅನ್ನುತ್ತೋ ಅನ್ನೋ ಆತಂಕ, ಬಿಸ್ನೆಸ್ ಕೈಕೊಟ್ರೆ ಸಾಲ ಹೇಗೆ ತೀರಿಸಲಿ ಅನ್ನೋ ನಡುಕ. ಈ ಆತಂಕದ ದೊಡ್ಡ ತೊಂದರೆ ಏನಪ್ಪ ಅಂತಂದರೆ ಇದು ನಮ್ಮನ್ನು ಒಂದೇ ಜಾಗದಲ್ಲಿ ಕಟ್ಟಿ ಹಾಕುತ್ತೆ, ನಮ್ಮ ಯೋಚನಾ ಶಕ್ತಿಯನ್ನೇ ಒದಗಿಸಿಬಿಡುತ್ತೆ. ಆದರೆ ಈ ಆತಂಕವನ್ನು ಎದುರಿಸುವುದು ಹೇಗೆ? ಡಾಕ್ಟರ್ ಜೂಲಿ ನಮಗೆ ಏನು ಹೇಳ್ತಾರಪ್ಪ ಅಂದರೆ, ಎಂತಹ ಅದ್ಭುತ ವಸ್ತ್ರಗಳನ್ನು ನೀಡ್ತಾರೆ ಅಂತಂದರೆ, ಮೊದಲನೇದು ಸಣ್ಣ ಹೆಜ್ಜೆಗಳ ಇತಿಹಾಸ, ಫೇಸಿಂಗ್ ಆಂಗ್ಸೈಟಿ ಇನ್ ಸ್ಮಾಲ್ ಸ್ಟೆಪ್ಸ್. ಒಬ್ಬ ವ್ಯಕ್ತಿಗೆ ಸಾರ್ವಜನಿಕವಾಗಿ ಮಾತನಾಡುವುದು ಅಂತಂದರೆ ವಿಪರೀತ ಭಯ ಇರುತ್ತೆ ಅಂತ ಅಂದ್ಕೊಳ್ಳಿ. ಅವನು ನೇರವಾಗಿ ಹೋಗಿ 100 ಜನರ ಮುಂದೆ ನಿಂತರೆ ಖಂಡಿತವಾಗಿಯೂ ಕೈಕಾಲು ನಡುಗಿ ಮಾತು ಮರ್ತೇ ಹೋಗುತ್ತೆ, ಆತಂಕ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೇರವಾಗಿ ಬೆಟ್ಟ ಹತ್ತಬೇಡಿ. ಮೊದಲು ಕನ್ನಡಿ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೋಡಿ ಮಾತನಾಡಿ. ಆಮೇಲೆ ನಿಮ್ಮ ತಾಯಿ ಅಥವಾ ಒಬ್ಬ ಆಪ್ತ ಸ್ನೇಹಿತನ ಮುಂದೆ ಮಾತನಾಡಿ. ಅದು ಅಭ್ಯಾಸ ಆದಮೇಲೆ ನಿಮ್ಮ ಮನೆಯವರ 3-4 ಜನರ ಮುಂದೆ ಮಾತನಾಡಿ. ಹೀಗೆ ಸಣ್ಣ ಸಣ್ಣ ಹೆಜ್ಜೆ ಇಡುತ್ತಾ ಹೋದರೆ ಆತಂಕ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗುತ್ತೆ. ನಿಮ್ಮ ಮೆದುಳಿಗೆ ಇದು ಸುರಕ್ಷಿತ ಅನ್ನೋ ಸಂದೇಶ ಸಿಗುತ್ತೆ. ಎರಡನೇದು ಉಸಿರಾಟದ ಅದ್ಭುತ ಮಂತ್ರ, 4-4-4 ಬ್ರೀತಿಂಗ್ ಟೆಕ್ನಿಕ್ಸ್. ಯಾವಾಗ ನಮಗೆ ಆತಂಕ ಹೆಚ್ಚಾಗುತ್ತೋ ಆಗ ನಮ್ಮ ದೇಹದಲ್ಲಿ ಫೈಟ್ ಆರ್ ಫ್ಲೈಟ್ ಮೋಡ್ ಆನ್ ಆಗುತ್ತೆ. ಹೃದಯ ಬಡಿತ ಜೋರಾಗುತ್ತೆ, ಉಸಿರಾಟ ವೇಗವಾಗುತ್ತೆ. ಇದನ್ನು ತಕ್ಷಣ ತಡೆಯಲು ನಮಗೆ ನಮ್ಮ ಉಸಿರಾಟದ ಮೇಲೆ ನಿಯಂತ್ರಣ ಬೇಕು. ಮೊದಲು 4 ಸೆಕೆಂಡುಗಳ ಕಾಲ ನಿಧಾನವಾಗಿ ಮೂಗಿನಿಂದ ಉಸಿರಾಟವನ್ನು ಒಳಗಡೆ ತಗೋಬೇಕು. 1 2 3 4. ಈಗ 4 ಸೆಕೆಂಡುಗಳ ಕಾಲ ಆ ಉಸಿರನ್ನು ತಲೆಯಲ್ಲಿ ಹಾಗೆ ಹಿಡಿದಿಟ್ಕೊಳ್ಳಿ. 1 2 3 4. ನಂತರ 4 ಸೆಕೆಂಡುಗಳ ಕಾಲ ಬಾಯಿಯಿಂದ ನಿಧಾನವಾಗಿ ಹೊರಗಡೆ ಹಾಕಿ ಉಸಿರನ್ನು. 1 2 3 4. ಇದನ್ನು ಕೇವಲ 5 ಬಾರಿ ಮಾಡಿದರೆ ಸಾಕು. ನಿಮ್ಮ ನರಮಂಡಲ ಶಾಂತವಾಗುತ್ತೆ. ನಿಮ್ಮ ಮೆದುಳಿಗೆ ಎಲ್ಲವೂ ಆರಾಮವಾಗಿದೆ, ಯಾವುದೇ ಸಿಂಹ ನಿನ್ನನ್ನು ತಿನ್ನಲು ಬರುತ್ತಿಲ್ಲ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಆತಂಕ ತಕ್ಷಣ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಮುಂದಿನ ಅಧ್ಯಾಯದಲ್ಲಿ ನಾವು ಸೋಲಿನಿಂದ ಹೇಗೆ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ನಿಲ್ಲಬೇಕು ಅಂತ ಕಲಿಯಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಆತಂಕವನ್ನು ದೂರ ಮಾಡಲು ಈ ಉಸಿರಾಟದ ತಂತ್ರ ಸಹಾಯ ಮಾಡುತ್ತದೆ ಅಂತ ಅನಿಸಿದ್ರೆ ಕಮೆಂಟ್ನಲ್ಲಿ ಎಸ್ ಅಂತ ಐ ವಿಲ್ ಟ್ರೈ ಅಂತ ಬರೆಯಿರಿ. ಚಾಪ್ಟರ್ 3, ಸ್ಥಿತಪ್ರಜ್ಞತೆಯನ್ನು ಬೆಳೆಸಿಕೊಳ್ಳಿ, ಬಿಲ್ಡಿಂಗ್ ರೆಸಿಲಿಯನ್ಸ್. ಜೀವನ ಅಂದಮೇಲೆ ಸೋಲು, ನಿರಾಸೆ, ಅಪಮಾನಗಳು ಸಹಜ. ಆದರೆ ಕಷ್ಟಗಳು ಬಂದಾಗ ಬಿದ್ದು ಹೋಗುವುದು ಮನುಷ್ಯನ ಸಹಜ ಗುಣ. ಆದರೆ ಬಿದ್ದ ಮೇಲೆ ಎಷ್ಟು ಬೇಗ ಹೇಗೆ ಎದ್ದು ನಿಲ್ಲುತ್ತೇವೆ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ. ಅದನ್ನೇ ಸೈಕಾಲಜಿಯಲ್ಲಿ ರೆಸಿಲಿಯನ್ ಅಥವಾ ಸ್ಥಿತಪ್ರಜ್ಞತೆ ಅಂತ ಕರೀತಾರೆ. ಸ್ಥಿತಪ್ರಜ್ಞತೆ ಬೆಳೆಸಿಕೊಳ್ಳಲು ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಸ್ವಯಂ ಕರುಣೆ, ಸೆಲ್ಫ್ ಕಂಪ್ಯಾಷನ್. ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಸ್ನೇಹಿತರೆ, ನಾವೆಲ್ಲರೂ ಬೇರೆಯವರಿಗೆ ತುಂಬ ಒಳ್ಳೆಯ ಸ್ನೇಹಿತರಾಗಿರ್ತೇವೆ. ನಮ್ಮ ಸ್ನೇಹಿತ ಬಿಸ್ನೆಸ್ ಸೋತಾಗ ಅಥವಾ ಲವ್ ಫೇಲ್ಯೂರ್ ಆದಾಗ ನಾವು ಅವನ ಹೆಗಲ ಮೇಲೆ ಕೈ ಇಟ್ಟು ಧೈರ್ಯ ತುಂಬ್ತೇವೆ. ಪರವಾಗಿಲ್ಲ ಮಚ್ಚ, ಜೀವನ ಅಂದಮೇಲೆ ಇದೆಲ್ಲ ಕಾಮನ್, ಮುಂದಿನ ಸಲ ನೋಡ್ಕೊಳ್ಳೋಣ, ಐ ಆಮ್ ವಿತ್ ಯು ಅಂತ ಸಾಂತ್ವನ ಹೇಳ್ತೀವಿ. ಆದರೆ ಅದೇ ಸೋಲು ನಮಗೆ ಎದುರಾದಾಗ ನಾವು ನಮ್ಮನ್ನೇ ಅತ್ಯಂತ ಕ್ರೂರವಾಗಿ ಬೈದ್ಕೊಳ್ಳಲು ಶುರು ಮಾಡ್ತೀವಿ. ಕನ್ನಡಿ ಮುಂದೆ ನಿಂತು ನಾನು ಯೂಸ್ಲೆಸ್ಸು, ನನ್ನ ಹಣೆಬರವೇ ಇಷ್ಟು, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ನಾವೇ ನಮ್ಮ ಅತಿ ದೊಡ್ಡ ಶತ್ರುವಾಗ್ತೀವಿ. ಡಾಕ್ಟರ್ ಜೂಲಿ ಹೇಳ್ತಾರೆ, ನಿಮ್ಮನ್ನು ನೀವು ಬೈದುಕೊಳ್ಳುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಅತ್ಯಂತ ಪ್ರೀತಿಯ ಸ್ನೇಹಿತನಿಗೆ ನೀವು ಹೇಗೆ ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬ್ತಿರೋ ಹಾಗೆಯೇ ನಿಮಗೂ ಧೈರ್ಯ ತುಂಬಿ. ಸೋಲನ್ನು ನಿಮ್ಮ ವ್ಯಕ್ತಿತ್ವದ ದೋಷ ಅಂತ ತಿಳಿಯಬೇಡಿ.
ಅದು ಕೇವಲ ಘಟನೆ ಅಷ್ಟೇ. ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಮುನ್ನ 1000 ಬಾರಿ ಸೋತಾಗ ನಾನು ಫೇಲ್ ಆಗಲಿಲ್ಲ, ಬಲ್ಬ್ ಹೇಗೆ ಮಾಡಬಾರದು ಅನ್ನೋ 1000 ದಾರಿಗಳನ್ನು ಕಲಿತೆ ಅಂತ ಅಂದಿದ್ರು. ಇದನ್ನೇ ರೀಫ್ರೇಮಿಂಗ್ ಅನ್ನಲಾಗುತ್ತೆ. ಸೋಲನ್ನು ಅಂತ್ಯ ಅಂತ ಭಾವಿಸಬೇಡಿ, ಅದು ಕರಡು ಪ್ರತಿ ಅಷ್ಟೇ. ಯಾವುದೇ ದೊಡ್ಡ ಸಮಸ್ಯೆ ಎದುರಾದಾಗ ಗಾಬರಿ ಆಗಬೇಡಿ, ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸಿ. ಇಡೀ ಸಾಲನ್ನು ಒಂದೇ ಸಲ ತೀರಿಸಲು ಸಾಧ್ಯವಿಲ್ಲ, ಆದರೆ ಇವತ್ತು ಒಂದು ದಿನದಲ್ಲಿ ಖರ್ಚನ್ನು ಹೇಗೆ ಉಳಿಸಬಹುದು ಅದರ ಕಡೆಗೆ ಗಮನ ಹರಿಸಿ. ಸಮಸ್ಯೆಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಪರಿಹಾರದ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ ಇಡಿ. ಚಾಪ್ಟರ್ 4 ಆತ್ಮಕ ಜಾಲಗಳ ತಾಣ, ಡೀಲಿಂಗ್ ವಿತ್ ನೆಗೆಟಿವ್ ಥಾಟ್ಸ್. ನನ್ನ ಕೈಯಲ್ಲಿ ಇದು ಆಗಲ್ಲ, ಅವರೆಲ್ಲ ನನ್ನನ್ನೇ ನೋಡಿ ನಗ್ತಾ ಇದ್ದಾರೆ, ನಾನು ನೋಡಲು ಚೆನ್ನಾಗಿಲ್ಲ, ನನ್ನ ಭವಿಷ್ಯ ಅಂಧಕಾರವಾಗಿದೆ. ನಿಮ್ಮ ಮನಸ್ಸಿನಲ್ಲೂ ಇಂತಹ ನಕಾರಾತ್ಮಕ ಆಲೋಚನೆಗಳು ದಿನಾಲೂ 10 ಬಾರಿ ಬರ್ತಾ ಇವೆ. ನೆನಪಿಡಿ ಮತ್ತು ಈ ವಾಕ್ಯವನ್ನು ನಿಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ಬರುವ ಪ್ರತಿಯೊಂದು ಆಲೋಚನೆಯೂ ನಿಜ ಅಲ್ಲ. ನಮ್ಮ ಮೆದುಳು ಕೇವಲ ಒಂದು ಯಂತ್ರ. ಅದರ ಕೆಲಸ ಆಲೋಚನೆಗಳನ್ನು ಉತ್ಪಾದನೆ ಮಾಡೋದು. ಅದು ದಿನಕ್ಕೆ ಸುಮಾರು 60,000 ಆಲೋಚನೆಗಳನ್ನು ಉತ್ಪತ್ತಿ ಮಾಡುತ್ತೆ. ಅದರಲ್ಲಿ ಹೆಚ್ಚಿನವು ಕಸ ಮತ್ತು ನೆಗೆಟಿವ್ ಆಗಿ ಇರ್ತವೆ. ಯಾಕಪ್ಪ ಅಂದರೆ ನಮ್ಮ ಮೆದುಳು ನಮ್ಮನ್ನು ಸಂತೋಷವಾಗಿರಲು ವಿನ್ಯಾಸಗೊಂಡಿಲ್ಲ, ಅದು ನಮ್ಮನ್ನು ಬದುಕಿಸಲು ಸರ್ವೈವಲ್ ಮಾತ್ರ ವಿನ್ಯಾಸಗೊಂಡಿದೆ. ಅದಕ್ಕೆ ಎಲ್ಲದರಲ್ಲೂ ನೆಗೆಟಿವ್ ಅಂಶಗಳೇ ಮೊದಲು ಕಾಣಿಸುತ್ತೆ. ಯಾವಾಗಲಾದರೂ ಇಂತಹ ನಕಾರಾತ್ಮಕ ಆಲೋಚನೆಗಳು ಬಂದಾಗ ಅದನ್ನು ಹಾಗೆ ಸತ್ಯ ಅಂತ ಒಪ್ಪಿಕೊಳ್ಬೇಡಿ. ಅದನ್ನು ಕೋರ್ಟ್ನಲ್ಲಿ ವಕೀಲರು ಅಪರಾಧಿಯನ್ನು ಪ್ರಶ್ನಿಸುವಂತೆ ಪ್ರಶ್ನಿಸಿ. ಉದಾಹರಣೆಗೆ, ನಿಮ್ಮ ತಲೆಯಲ್ಲಿ ನಾನು ಯಾವಾಗಲೂ ಎಲ್ಲ ಕೆಲಸದಲ್ಲೂ ತಪ್ಪು ಮಾಡ್ತೇನೆ ಅನ್ನೋ ಆಲೋಚನೆ ಬಂದರೆ ತಕ್ಷಣ ನಿಮ್ಮ ಮನಸ್ಸನ್ನು ಕೇಳಿ, ಇದು ನಿಜವೇ? ನನ್ನ ಬಳಿ ಇದಕ್ಕೆ ಏನು ಸಾಕ್ಷಿ ಇದೆ? ನಾನು ಜೀವನದಲ್ಲಿ ಒಂದು ಬಾರಿಯೂ ಗೆದ್ದೇ ಇಲ್ವಾ? ನನ್ನ ಹಳೆಯ ಯಶಸ್ಸುಗಳು ಏನು? ಹೀಗೆ ಪ್ರಶ್ನೆ ಕೇಳಿದಾಗ ಆ ನಕಾರಾತ್ಮಕ ಆಲೋಚನೆ ಎಷ್ಟು ಟೊಳ್ಳು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಮತ್ತೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಅತಿಯಾದ ಯೋಚನೆ ಅಥವಾ ಮೆಲುಕು ಹಾಕುವುದು, ರೋಮಿನೇಷನ್. ಒಂದು ಹಸು ಹೇಗೆ ತಿಂದಿದ್ದನ್ನು ಮತ್ತೆ ಮತ್ತೆ ಬಾಯಿಗೆ ತಂದು ಜಗಿಯುತ್ತದೆಯೋ ಹಾಗೆಯೇ ನಾವು ಒಂದೇ ಒಂದು ನೆಗೆಟಿವ್ ಆಲೋಚನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ದಿನವಿಡೀ ರಾತ್ರಿವಿಡೀ ಕೊರಗುತ್ತಾನೇ ಇರ್ತೀವಿ. ಇದು ನಮ್ಮ ಶಕ್ತಿಯನ್ನು ಹೀರಿಬಿಡುತ್ತೆ. ಬ್ರೇಕಿಂಗ್ ಟೂಲ್. ಇದಕ್ಕೆ ಡಾಕ್ಟರ್ ಜೂಲಿಯವರು ಒಂದು ಸೂಪರ್ ಮತ್ತು ವಿಚಿತ್ರ ಐಡಿಯಾ ಕೊಡ್ತಾರೆ. ಅದನ್ನೇ ವಾರಿ ಟೈಮ್ ಅಥವಾ ಚಿಂತೆಯ ಸಮಯ. ದಿನದಲ್ಲಿ ಸಂಜೆ 5ರಿಂದ 5:15ರವರೆಗೆ ಕೇವಲ 15 ನಿಮಿಷಗಳನ್ನು ಚಿಂತೆ ಮಾಡೋದಕ್ಕೆ ಮಾತ್ರ ಮೀಸಲಿಡಿ. ದಿನದ ಬೇರೆ ಯಾವುದೇ ಸಮಯದಲ್ಲಿ ನೆಗೆಟಿವ್ ಯೋಚನೆ ಬಂದರೆ ತಕ್ಷಣ ಮನಸ್ಸಿಗೆ ಹೇಳಿ, ಸ್ಟಾಪ್, ಈಗ ನನಗೆ ಬೇರೆ ಕೆಲಸ ಇದೆ, ಇದರ ಬಗ್ಗೆ ನಾನು ಸಂಜೆ 5 ಗಂಟೆಗೆ ಆರಾಮವಾಗಿ ಕುಳಿತು ಚಿಂತೆ ಮಾಡ್ತೀನಿ. ಆಮೇಲೆ ನಿಮ್ಮ ಗಮನವನ್ನು ಪ್ರಸ್ತುತ ಕೆಲಸಕ್ಕೆ ಮರಳಿಸಿ. ಇದು ಕೇಳಲು ತಮಾಷೆಯಾಗಿ ಕಂಡರೂ ನಿಮ್ಮ ಮೆದುಳಿನ ಮೇಲೆ ಹತೋಟಿ ಸಾಧಿಸಲು ಇದು ಅತ್ಯಂತ ಪ್ರಾಯೋಗಿಕ ಮತ್ತು ಶಕ್ತಿಶಾಲಿ ಮಾರ್ಗ ಆಗಿದೆ. ದಿನದಲ್ಲಿ ಚಾಪ್ಟರ್ 5 ದುಃಖ ಮತ್ತು ನಷ್ಟವನ್ನು ಎದುರಿಸುವುದು, ಕೋಪಿಂಗ್ ವಿತ್ ಲಾಸ್ ಆ್ಯಂಡ್ ಗ್ರೀಫ್. ಜೀವನ ಅಂದಮೇಲೆ ಕಳೆದುಕೊಳ್ಳುವುದು ಕೂಡ ಒಂದು ಭಾಗವೇ. ನಾವೇ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ ವ್ಯಕ್ತಿ ನಮ್ಮಿಂದ ಅಗಲಿದಾಗ, ನಂಬಿದ ಉದ್ಯೋಗ ಕೈ ತಪ್ಪಿದಾಗ ಅಥವಾ ಕೈ ಹಿಡಿಯಬೇಕಾದ ಸಂಬಂಧ ಅರ್ಧಕ್ಕೆ ಮುರಿದು ಬಿದ್ದಾಗ ಆಗುವ ದುಃಖ ಮತ್ತು ನೋವು ವರ್ಣನಾತೀತ. ಆ ಸಮಯದಲ್ಲಿ ಜಗತ್ತೇ ಮುಳುಗಿ ಹೋದಂತೆ ಅನಿಸುತ್ತೆ. ಆ ಘೋರ ಪರಿಸ್ಥಿತಿಯಿಂದ ಹೊರಬರುವುದು ಹೇಗೆ? ಡಾಕ್ಟರ್ ಜೂಲಿ ಹೇಳುವ ಮಾತು ಇಲ್ಲಿ ಪ್ರತಿಯೊಬ್ಬರ ಹೃದಯ ಮುಟ್ಟುತ್ತೆ. ದುಃಖ ಪಡುವುದು ತಪ್ಪು ಅಲ್ಲ, ಅಳುವುದು ದೌರ್ಬಲ್ಯ ಅಲ್ಲ, ಅದು ಮನುಷ್ಯ ಸಹಜ ಗುಣ. ಇವತ್ತಿನ ಸಮಾಜದಲ್ಲಿ ನಮಗೆ ಯಾರಾದರೂ ತೀರ್ಕೊಂಡ್ರೆ ಗಟ್ಟಿಯಾಗಿ ಇರಬೇಕು, ಅಳಬಾರ್ದು, ನೀನೇ ನನಗೆ ದೊಡ್ಡವನು ಅಂತ ಒತ್ತಡ ಹೇರ್ತಾರೆ. ಆದರೆ ನೋವನ್ನು ಹತ್ತಿಕ್ಕುವುದು ಅತ್ಯಂತ ಅಪಾಯಕಾರಿ. ನೋವನ್ನು ಅನುಭವಿಸಿಯೇ ಅದರಿಂದ ಹೊರಬರಬೇಕು ಹೊರತು ಅದನ್ನು ಮುಚ್ಚಿಡುವುದರಿಂದ ಅಲ್ಲ.
ಅಳು ಬಂದಾಗ ರೂಮಿನ ಬಾಗಿಲು ಹಾಕಿ ಮನಸಾರ ಹತ್ತು ಬಿಡಿ. ಕಣ್ಣೀರಿನ ಜೊತೆ ನಿಮ್ಮೊಳಗಿನ ನೋವು ಕೂಡ ಹೊರಗೆ ಹೋಗಲಿ. ದುಃಖಕ್ಕೆ ಯಾವುದೇ ನಿಗದಿತ ಸಮಯ ಇಲ್ಲ. ಒಬ್ಬರು ಒಂದು ವಾರದಲ್ಲಿ ಚೇತರಿಸ್ಕೊಳ್ಬಹುದು, ಇನ್ನೊಬ್ಬರಿಗೆ ಒಂದು ವರ್ಷ ಬೇಕಾಗಬಹುದು. ಯಾರೊಂದಿಗೂ ನಿಮ್ಮ ದುಃಖವನ್ನು ಹೋಲಿಕೆ ಮಾಡಿಕೊಳ್ಬೇಡಿ. ನಿಮ್ಮ ನೋವನ್ನು ನಿಮ್ಮ ಅತ್ಯಂತ ಆತ್ಮರ ಬಳಿ, ನಿಮ್ಮ ಜಡ್ಜ್ ಮಾಡದ ವ್ಯಕ್ತಿಯ ಬಳಿ ಹಂಚಿಕೊಳ್ಳಿ. ಒಂಟಿತನದ ಹೂಡಿಕೆಯಿಂದ ಸರಿಬೇಡಿ. ಈ ದುಃಖದ ತೀವ್ರತೆಯ ಸಮಯದಲ್ಲಿ ಜೀವನದ ಯಾವುದೇ ದೊಡ್ಡ ನಿರ್ಧಾರಗಳನ್ನು, ಉದಾಹರಣೆಗೆ ಕೆಲಸ ಬಿಡುವುದು, ಊರು ಬಿಡುವುದು ತೆಗೆದುಕೊಳ್ಬೇಡಿ. ಆ ಸಮಯದಲ್ಲಿ ಕೇವಲ ದಿನದ ಸಣ್ಣ ಕೆಲಸ ಕಡೆ ಮಾತ್ರ ಗಮನ ಕೊಡಿ. ಸಮಯಕ್ಕೆ ಸರಿಯಾಗಿ ಒಂದು ತುತ್ತು ಊಟ ಮಾಡುವುದು, ಚೆನ್ನಾಗಿ ಸ್ನಾನ ಮಾಡೋದು, 5 ನಿಮಿಷ ತಂಪಾದ ಗಾಳಿಯಲ್ಲಿ ಕೂರುವುದು. ನೆನಪಿಡಿ, ಕಾಲ ಎಲ್ಲದಕ್ಕೂ ಮದ್ದು. ಗಾಯದ ಕಲೆ ಉಳಿಯಬಹುದು, ಆದರೆ ನೋವು ಖಂಡಿತ ಕಡಿಮೆ ಆಗುತ್ತೆ. ಚಾಪ್ಟರ್ 6: ಮಾನಸಿಕ ಆರೋಗ್ಯಕ್ಕಾಗಿ ಆರೋಗ್ಯಕರ ಹವ್ಯಾಸಗಳು. ಹೆಲ್ದಿ ಹ್ಯಾಬಿಟ್ಸ್ ಫಾರ್ ಮೆಂಟಲ್ ವೆಲ್ಬೀಯಿಂಗ್. ಫ್ರೆಂಡ್ಸ್, ದಿನಾಲೂ ಬೆಳಿಗ್ಗೆ ಎದ್ದು ಹಲ್ಲುಜ್ಜುವುದು, ಸ್ನಾನ ಮಾಡುವುದು ಹೇಗೆ ನಮ್ಮ ದೈಹಿಕ ಸ್ವಚ್ಛತೆಗೆ ಮತ್ತು ಆರೋಗ್ಯಕ್ಕೆ ಮುಖ್ಯವೋ, ಹಾಗೆಯೇ ದಿನಾನೂ ಕೆಲವು ಸಣ್ಣ ಅಭ್ಯಾಸಗಳನ್ನು ಪಾಲಿಸುವುದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅಷ್ಟೇ ಮುಖ್ಯ. ಮಾನಸಿಕ ಆರೋಗ್ಯ ಅನ್ನೋದು ತಾನಾಗಿ ಬರೋದಿಲ್ಲ, ಅದಕ್ಕೆ ನಿರಂತರ ಪರಿಶ್ರಮ ಬೇಕು. ಡಾಕ್ಟರ್ ಜೂಲಿ ಮಿಸ್ ಹೇಳ್ತಾರೆ, 3 ಮುಖ್ಯ ಹವ್ಯಾಸಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. 1. ದೈಹಿಕ ಚಟುವಟಿಕೆಯ ಶಕ್ತಿ, ದ ಪವರ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಅನೇಕರು ಅಂದ್ಕೊಳ್ತಾರೆ ಮಾನಸಿಕ ಆರೋಗ್ಯಕ್ಕೂ ದೈಹಿಕ ವ್ಯಾಯಾಮಕ್ಕೂ ಸಂಬಂಧ ಇಲ್ಲ ಅಂತ. ಆದರೆ ಅದು ತಪ್ಪು. ನೀವು ಜಿಮ್ಗೆ ಹೋಗಿ 6 ಮಾಡಬೇಕಾಗಿಲ್ಲ. ದಿನಕ್ಕೆ ಕೇವಲ 20 ನಿಮಿಷಗಳ ಕಾಲ ವೇಗವಾಗಿ ನಡೆದರೆ ಅಥವಾ ಇಷ್ಟ ಬಂದ ಹಾಡಿಗೆ ಡ್ಯಾನ್ಸ್ ಮಾಡಿದರೆ ಸಾಕು. ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಮತ್ತು ಡೋಪಮಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಇದು ನಿಮ್ಮ ಮೂಡನ್ನು ತಕ್ಷಣವೇ ಉತ್ತಮ ಮಾಡಿಸುತ್ತೆ ಮತ್ತು ದಿನವಿಡೀ ನಿಮ್ಮನ್ನು ಆಕ್ಟಿವ್ ಆಗಿರಲು ಶುರು ಮಾಡುತ್ತೆ. ನಿದ್ರೆಗೆ ಆದ್ಯತೆ ನೀಡಿ. ಪ್ರಯಾರಿಟೈಸಿಂಗ್ ಸ್ಲೀಪ್. ಇವತ್ತಿನ ಯುವ ಪೀಳಿಗೆಗೆ ಅರ್ಧ ರಾತ್ರಿವರೆಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡುವುದು ಅಥವಾ OTTಯಲ್ಲಿ ವೆಬ್ ಸೀರೀಸ್ ನೋಡುವುದು ಒಂದು ಅಭ್ಯಾಸವಾಗಿ ಬಿಟ್ಟಿದೆ. ನೆನಪಿಡಿ, ನಿಮ್ಮ ನಿದ್ರೆ ಕೆಟ್ಟರೆ ನಿಮ್ಮ ಮೆದುಳಿನ ರಾಸಾಯನಿಕ ಸಮತೋಲನ ತಪ್ಪುತ್ತದೆ. ಇದು ಆಂತರಿಕ ಅಥವಾ ಖಿನ್ನತೆಯನ್ನು ದುಪ್ಪಟ್ಟು ಮಾಡುತ್ತದೆ. ಮಲಗುವ ಕನಿಷ್ಠ 1 ಗಂಟೆ ಮುಂಚೆ ನಿಮ್ಮ ಮೊಬೈಲನ್ನು ಪಕ್ಕಕ್ಕೆ ಇಟ್ಬಿಡಿ. ಕತ್ತಲೆಯ ಕೋಣೆಯಲ್ಲಿ ನಿರಾಳವಾಗಿ ಮಲಗಿ. ಉತ್ತಮ ನಿದ್ರೆ ನಿಮ್ಮ ಮನಸ್ಸಿಗೆ ರೀಚಾರ್ಜ್ ಇದ್ದಂತೆ. 3ನೇದು ಕೃತಜ್ಞತೆಯ ಜರ್ನಲ್, ಪ್ರಾಕ್ಟಿಸಿಂಗ್ ಗ್ರ್ಯಾಟಿಟ್ಯೂಡ್. ನಮ್ಮ ಮೆದುಳಿಗೆ ಇಲ್ಲದಿರುವ ವಿಷಯಗಳ ಬಗ್ಗೆ ಕೊರಗುವುದೇ ಕೆಲಸ, ಆದರೆ ಇರುವುದನ್ನು ನೋಡಿ ಸಂತೋಷ ಪಡುವುದನ್ನು ನಾವು ಅದಕ್ಕೆ ಕಲಿಸಿಲ್ಲ. ದಿನದ ಕೊನೆಯಲ್ಲಿ ಹಾಸಿಗೆಯಿಂದ ಮೇಲೆ ಮಲಗಿದಾಗ ನಿಮ್ಮ ಜೀವನದಲ್ಲಿರುವ ಕೇವಲ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಂಡು ಧನ್ಯವಾದ ಹೇಳಿ. ಅದು ಅಮ್ಮ ಮಾಡಿದ ರುಚಿಕರವಾದ ಊಟ ಇರಬಹುದು, ನಿಮ್ಮ ಕಷ್ಟಕ್ಕೆ ಹೆಗಲು ಕೊಡೆದ ಸ್ನೇಹಿತನಿರಬಹುದು, ಅಥವಾ ನೀವು ಜೀವಂತವಾಗಿ ಉಸಿರಾಡುತ್ತಿರುವ ಈ ಸುಂದರ ದಿನ ಇರಬಹುದು. ಇದು ನಿಮ್ಮ ಮನಸ್ಸನ್ನು ಕೊರಗಿನಿಂದ ಧನಾತ್ಮಕತೆಯತ್ತ ತಿರುಗಿಸುತ್ತೆ. ಫ್ರೆಂಡ್ಸ್, ನಿಮ್ಮ ಜೀವನ ಎಷ್ಟು ಸುಂದರವಾಗಿದೆ ಅಥವಾ ಎಷ್ಟು ಕಷ್ಟದಲ್ಲಿದೆ ಅನ್ನೋದು ನಿಮ್ಮ ಪರಿಸ್ಥಿತಿಯ ಮೇಲೆ ನಿರ್ಧಾರವಾಗಲ್ಲ. ಬದಲಿಗೆ ಆ ಪರಿಸ್ಥಿತಿಯನ್ನು ನೀವು ಯಾವ ಕಣ್ಣುಗಳಿಂದ ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇದನ್ನೇ ಮೈಂಡ್ ಸೆಟ್ ಅಂತಾರೆ. ಸೈಕಾಲಜಿಯಲ್ಲಿ 2 ರೀತಿಯ ಮೈಂಡ್ ಸೆಟ್ಗಳಿವೆ. ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಅಥವಾ ಸ್ಥಿರ ಮನೋಭಾವ. ಇಂತಹ ಜನರು ನನ್ನ ಹಣೆಬರ ಇಷ್ಟೇ, ನಾನು ದಡ್ಡ, ನನ್ನ ಕೈಯಲ್ಲಿ ಏನೂ ಆಗಲ್ಲ, ಪರಿಸ್ಥಿತಿ ಎಂದಿಗೂ ಬದಲಾಗಲ್ಲ ಅಂತ ಮೊದಲೇ ಸೋಲೊಪ್ಪಿಕೊಳ್ತಾರೆ. ಇನ್ನೊಂದು ಗ್ರೋತ್ ಮೈಂಡ್ಸೆಟ್, ಬೆಳವಣಿಗೆಯ ಮನೋಭಾವನೆ. ಇಂತಹ ಜನರು ಈ ಕೆಲಸ ನನಗೆ ಈಗ ಬರುವುದಿಲ್ಲ ನಿಜ, ಆದರೆ ನಾನು ಪ್ರಯತ್ನ ಪಟ್ಟರೆ, ತಪ್ಪುಗಳಿಂದ ಕಲಿತರೆ ಖಂಡಿತವಾಗಿಯೂ ಸಾಧಿಸಬಹುದು ಅಂತ ಯೋಚನೆ ಮಾಡುತ್ತೆ. ನಿಮ್ಮ ಮನಸ್ಸನ್ನು ಹಿಂದೆ ಫಿಕ್ಸ್ ಮೈಂಡ್ಸೆಟ್ನಿಂದ ಗ್ರೋತ್ ಮೈಂಡ್ಸೆಟ್ ಕಡೆಗೆ ತಿರುಗಿಸಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಜೊತೆ ನೀವು ಮಾತನಾಡುವ ಶೈಲಿ, ಪಾಸಿಟಿವ್ ಸೆಲ್ಫ್ ಟಾಕ್. ದಿನವಿಡೀ ನಿಮ್ಮ ಒಳ ಮನಸ್ಸು ನಿಮ್ಮ ಜೊತೆ ಮಾತನಾಡುತ್ತಲೇ ಇರುತ್ತೆ.
ನಾನು ಈ ಪ್ರೆಸೆಂಟೇಷನ್ ಕೊಡಲು ಸಾಧ್ಯವಿಲ್ಲ. ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ ಅನ್ನುವ ಬದಲು ಇದು ನನಗೆ ಒಂದು ಸಣ್ಣ ಸವಾಲು. ಸ್ವಲ್ಪ ಕಷ್ಟ ಇರಬಹುದು, ಆದರೆ ನಾನಿದನ್ನು ನಿಭಾಯಿಸಬಲ್ಲೆ ಅಂತ ಧನಾತ್ಮಕವಾಗಿ ಮಾತನಾಡಿ. ನಿಮ್ಮ ಮಾತುಗಳೇ ನಿಮ್ಮ ವಾಸ್ತವವಾಗುತ್ತೆ. ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ನಿಮ್ಮ ಸುತ್ತಮುತ್ತಲಿರುವ ನೆಗೆಟಿವಿಟಿಯನ್ನು ಲಿಮಿಟ್ ಮಾಡಿ. ದಿನವಿಡೀ ಟಿ ವಿಯಲ್ಲಿ ಬರುವ ಕೊಲೆ, ಸುಲಿಗೆಯ ಸುದ್ದಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಐಷಾರಾಮಿ ಜೀವನ ನೋಡಿ ನಿಮ್ಮನ್ನು ನೀವು ಕೀಳಾಗಿ ನೋಡುವ ಹವ್ಯಾಸವನ್ನು ಬಿಟ್ಟುಬಿಡಿ. ಯಾರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೋ, ಯಾರ ಜೊತೆ ಇದ್ದರೆ ನಿಮಗೆ ಧೈರ್ಯ ಬರುತ್ತೋ ಅಂತಹ ಧನಾತ್ಮಕ ವ್ಯಕ್ತಿಗಳ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಚಾಪ್ಟರ್ 8 ಬದಲಾವಣೆ ಮತ್ತು ಅನಿಶ್ಚಿತತೆಯನ್ನು ಸ್ವೀಕರಿಸಿ. ಎಂಬ್ರೇಸಿಂಗ್ ಚೇಂಜ್ ಆ್ಯಂಡ್ ಅನ್ಸರ್ಟನಿಟಿ. ಬದಲಾವಣೆ ಜಗತ್ತಿನ ಏಕೈಕ ಶಾಶ್ವತ ನಿಯಮ. ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರವೇ ನಡಿಬೇಕು, ಎಲ್ಲವೂ ನಮ್ಮ ಹತೋಟಿಯಲ್ಲೇ ಇರಬೇಕು ಅಂತ ನಾವು ಹಠ ಹಿಡ್ತೇವೆ. ಯಾವಾಗ ನಾವು ಜೀವನದ ಪ್ಲಾನ್ ಉಲ್ಟಾ ಮಾಡುತ್ತಾ ಆಗ ನಾವು ಆತಂಕಕ್ಕೆ ಒಳಗಾಗ್ತೇವೆ. ಆದರೆ ಡಾಕ್ಟರ್ ಜೂಲಿ ಹೇಳ್ತಾರೆ, ನಮಗೆ ನೆನಪಿಸುವ ಮಾತು ಅತ್ಯಂತ ಅದ್ಭುತವಾಗಿದೆ. ಜೀವನದಲ್ಲಿ ನಡೆಯುವ ಎಲ್ಲ ಘಟನೆಗಳನ್ನು ನಿಯಂತ್ರಿಸಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಆದರೆ ಆ ಘಟನೆಗಳಿಗೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ, ರೆಸ್ಪಾನ್ಸ್ ಅನ್ನೋದು ನಿಯಂತ್ರಿಸುವ ಸಂಪೂರ್ಣ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ. ನಾಳೆ ಏನಾಗುತ್ತದೋ ಅಂತ ಯೋಚಿಸಿ ಇವತ್ತಿನ ಸುಂದರ ಕ್ಷಣವನ್ನು, ನಿಮ್ಮ ಕೈಯಲ್ಲಿರುವ ಇವತ್ತಿನ ದಿನವನ್ನು ಹಾಳು ಮಾಡಿಕೊಳ್ಬೇಡಿ. ಭವಿಷ್ಯದ ಅನಿಶ್ಚಿತತೆಯನ್ನು ಒಪ್ಪಿಕೊಳ್ಳಿ. ಜೀವನದಲ್ಲಿ ನಮ್ಯತೆ, ಫ್ಲೆಕ್ಸಿಬಿಲಿಟಿ ಇರಲಿ. ಅಂದರೆ ಗಾಳಿ ಬೀಸುವ ದಿಕ್ಕಿಗೆ ತಕ್ಕಂತೆ ಬಾಗುವ ಮರ ಎಂದಿಗೂ ಮುರಿದು ಬೀಳುವುದಿಲ್ಲ, ಆದರೆ ಭಾಗದ ಒಣ ಮರ ತಕ್ಷಣ ಮುರಿದು ಹೋಗುತ್ತೆ. ಅದೇ ರೀತಿ ಪರಿಸ್ಥಿತಿ ಬದಲಾದಾಗ ನಿಮ್ಮ ಈಗೋವನ್ನು ಬದಿಗಿಟ್ಟು ನಿಮ್ಮ ಯೋಚನೆಗಳನ್ನು ಬದಲಾಯಿಸಿಕೊಳ್ಳುವ ಜಾಣ್ಮೆ ನಿಮ್ಮದಾಗಲಿ. ಬದಲಾವಣೆಯನ್ನು ಒಂದು ವಿಪತ್ತು ಅಂತ ನೋಡುವ ಬದಲು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಳ್ಳಲು ಸಿಕ್ಕ ಒಂದು ಹೊಸ ಅವಕಾಶ ಅಂತ ಭಾವಿಸಿ. ಫ್ರೆಂಡ್ಸ್, ಈ ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯವರಾಗಿ ಇರಲು ಸಾಧ್ಯವೇ ಇಲ್ಲ. ನೀವು ಎಲ್ಲರಿಗೂ ಹೌದು ಅಂತ ಹೋದರೆ ಕೊನೆಗೆ ನಿಮ್ಮ ಮಾನಸಿಕ ನೆಮ್ಮದಿಯೇ ಹರಾಜಾಗ್ಬಿಡುತ್ತೆ. ನಿಮ್ಮ ಮಾನಸಿಕ ಶಾಂತಿಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಗಳಿಗೆ ಇಲ್ಲ, ನೋ ಅಂತ ಗಟ್ಟಿಯಾಗಿ ಹೇಳುವುದನ್ನು ಕಲಿಯಿರಿ. ಬೇರೆಯವರನ್ನು ಮೆಚ್ಚಿಸಲು ಹೋಗಿ, ಅವರ ಕೆಲಸಗಳನ್ನು ಮಾಡಿಕೊಡಲು ಹೋಗಿ ನಿಮ್ಮ ಸ್ವಂತ ಸಮಯ, ನಿಮ್ಮ ಕರಿಯರ್ ಮತ್ತು ನಿಮ್ಮ ನೆಮ್ಮದಿಯನ್ನು ಬಲಿ ಕೊಡಬೇಡಿ. ಇದನ್ನು ಸೈಕಾಲಜಿಯಲ್ಲಿ ಸೆಟ್ಟಿಂಗ್ ಬೌಂಡರೀಸ್ ಅಥವಾ ನಿಮ್ಮ ಸುತ್ತಲೂ ಒಂದು ಸುರಕ್ಷಿತ ಗಡಿಯನ್ನು ನಿರ್ಧರಿಸುವುದು ಅಂತ ಅಂತಾರೆ. ನೆನಪಿಡಿ, ಯಾರಾದರೂ ನಿಮ್ಮ ಗಡಿಯನ್ನು ದಾಟಿ ನಿಮ್ಮನ್ನು ಮಾನಸಿಕವಾಗಿ ಹಿಂಸಿಸುತ್ತಿದ್ದರೆ, ನಿಮ್ಮನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದರೆ ಅಲ್ಲಿ ಒಂದು ಬಲವಾದ ಗೆರೆ ಎಳೆಯಿರಿ. ಆಫೀಸ್ನಲ್ಲಿ ನಿಮ್ಮ ಕೆಪಾಸಿಟಿಗಿಂತ ಹೆಚ್ಚು ಕೆಲಸವನ್ನು ನಿಮ್ಮ ಮೇಲೆ ಏರುತ್ತಾ ಇದ್ದರೆ ವಿನಮ್ರವಾಗಿ ಆದರೆ ದೃಢವಾಗಿ, ನನ್ನ ಕೈಯಲ್ಲಿ ಇಷ್ಟು ಮಾತ್ರ ಸಾಧ್ಯ ಅಂತ ಹೇಳ್ಬಿಡಿ. ಫ್ರೆಂಡ್ಸ್ ನಿಮ್ಮನ್ನು ಅನಗತ್ಯವಾಗಿ ಪಾರ್ಟಿಗಳಿಗೆ ಕರೆಯುತ್ತಾ ನಿಮ್ಮ ಓದಿಗೆ ತೊಂದರೆ ಮಾಡ್ತಾ ಇದ್ದರೆ, ಇಲ್ಲ, ನನಗೆ ಓದು ಮುಖ್ಯ ಅಂತ ನಿರಾಕರಿಸಿ. ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿಗೆ ಸಮಯ ಕೊಡುವುದು ಸ್ವಾರ್ಥ ಅಲ್ಲ, ಅದು ನಿಮ್ಮ ಬದುಕಿನ ಹಕ್ಕು. ನೀವು ಒಳಗಿನಿಂದ ಗಟ್ಟಿಯಾಗಿ ಇದ್ದರೆ ಮಾತ್ರ ನಿಮ್ಮ ಕುಟುಂಬವನ್ನು ಮತ್ತು ಸಮಾಜವನ್ನು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ. ಖಾಲಿ ಕಪ್ನಿಂದ ಬೇರೆಯವರಿಗೆ ಕಾಫಿ ಕುಡಿಸಲು ಸಾಧ್ಯವಿಲ್ಲ ಅಲ್ವಾ? ಮೊದಲು ನಿಮ್ಮ ಕಪ್ಪನ್ನು ತುಂಬಿಸಿಕೊಳ್ಳಿ. ಚಾಪ್ಟರ್ 10 ಭಾವನೆಗಳ ನಿಯಂತ್ರಣ, ಎಮೋಷನಲ್ ರೆಗ್ಯುಲೇಷನ್. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ಭಾವನೆಗಳ ನಿಯಂತ್ರಣ. ಜಗತ್ತಿನ ಯಶಸ್ವಿ ವ್ಯಕ್ತಿಗಳಿಗೂ ಮತ್ತು ಸಾಮಾನ್ಯ ಮನುಷ್ಯನಿಗಿರುವ ಒಂದೇ ಒಂದು ಅತಿ ದೊಡ್ಡ ವ್ಯತ್ಯಾಸ ಏನಪ್ಪ ಅಂದರೆ, ಯಶಸ್ವಿ ವ್ಯಕ್ತಿಗಳು ತಮ್ಮ ಭಾವನೆಗಳನ್ನು ನಿಯಂತ್ರಿಸುತ್ತಾರೆ, ಆದರೆ ಸಾಮಾನ್ಯರು ತಮ್ಮ ಭಾವನೆಗಳಿಗೆ ಗುಲಾಮರಾಗಿ ಬಿಡ್ತಾರೆ. ಕೋಪ ಬಂದಾಗ ಕೈಗೆ ಸಿಕ್ಕಿದ್ದನ್ನು ಒಡೆಯುವುದು, ಸಿಕ್ಕ ಬೈಯುವುದು ಭಾವನಾತ್ಮಕ ದೌರ್ಬಲ್ಯದ ಸಂಕೇತ. ನಿಮ್ಮನ್ನು ಕೋಪಗೊಳಿಸುವ, ನಿಮ್ಮನ್ನು ಡಿಪ್ರೆಷನ್ಗೆ ತಳ್ಳುವ ವಿಷಯಗಳು, ಫಿಗರ್ಸ್ ಯಾವುವು ಅಂತ ಮೊದಲು ಶಾಂತವಾಗಿ ಯೋಚನೆ ಮಾಡಿ ಒಂದು ಕಾಗದದ ಮೇಲೆ ಬರೆಯಿರಿ. ಯಾವ ವ್ಯಕ್ತಿ ಮಾತನಾಡಿದರೆ ನಿಮಗೆ ಸಿಟ್ಟು ಬರುತ್ತದೆಯೋ ಆ ವ್ಯಕ್ತಿ ಎದುರಾದಾಗ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಅಲ್ಲಿ ಗ್ಯಾಪ್ ಅಂದರೆ ಒಂದು ಸಣ್ಣ ವಿರಾಮವನ್ನು ಸೃಷ್ಟಿಸಿ.
ಆ ವಿರಾಮದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಪ್ರತಿಕ್ರಿಯಿಸಿ. 5ನೇ ಅದ್ಭುತ ತಂತ್ರ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್. ಯಾವಾಗಲಾದರೂ ನಿಮಗೆ ಅತಿಯಾದ ಆತಂಕವಾಗಿ ಮೆದುಳು ಬ್ಲಾಂಕ್ ಆದಾಗ ಅಥವಾ ಕೋಪ ನೆತ್ತಿಗೆ ಜಿಗಿದಾಗ ತಕ್ಷಣ ಈ ಸಣ್ಣ ಮೈಂಡ್ಫುಲ್ನೆಸ್ ವ್ಯಾಯಾಮ ಮಾಡಿ. ನಿಮ್ಮ ಕಣ್ಣುಗಳನ್ನು ತಿರುಗಿಸಿ ನಿಮ್ಮ ಸುತ್ತಮುತ್ತ ಕಾಣುವ 5 ವಿಭಿನ್ನ ವಸ್ತುಗಳನ್ನು ಮನಸ್ಸಿನಲ್ಲಿಯೇ ಹೆಸರಿಸಿ. ಉದಾಹರಣೆಗೆ ಪೆನ್, ಚೇರ್, ಆಮೇಲೆ ನೀವು ಮುಟ್ಟಬಹುದಾದ ನಿಮ್ಮ ಸ್ಪರ್ಶಕ್ಕೆ ಸಿಗುವ 4 ವಸ್ತುಗಳನ್ನು ಮುಟ್ಟಿ ನೋಡಿ. ನಿಮ್ಮ ಬಟ್ಟೆ, ಮೊಬೈಲ್, ಗೋಡೆ, ಹೀಗೆ ನಿಮ್ಮ ಕಿವಿಗೆ ಬೀಳುವ 3 ವಿಭಿನ್ನ ಶಬ್ದಗಳನ್ನು ಸೂಕ್ಷ್ಮವಾಗಿ ಆಲಿಸಿ. ಪಕ್ಕದ ಮನೆಯ TV ಸೌಂಡ್, ಹಕ್ಕಿಗಳ ಚಿಲಿಪಿಲಿ, ಗಾಳಿಯ ಹಾರ್ನ್, ಹೀಗೆ ನಿಮ್ಮ ಮೂಗಿಗೆ ಬರುವ 2 ವಿಭಿನ್ನ ವಾಸನೆಗಳನ್ನು ಗಮನಿಸಿ. ನಿಮ್ಮ ನಾಲಿಗೆಗೆ ತಿಳಿಯುವ 1 ರುಚಿಯನ್ನು ಅನುಭವಿಸಿ. ಈ ಸರಳ ಆದರೆ ಅತ್ಯಂತ ವೈಜ್ಞಾನಿಕ ಪ್ರಕ್ರಿಯೆ ನಿಮ್ಮ ಮೆದುಳನ್ನು ಹಳೆಯ ನೆಗೆಟಿವ್ ಆಲೋಚನೆಗಳಿಂದ ಮತ್ತು ಭವಿಷ್ಯದ ಭಯದಿಂದ ತಕ್ಷಣವೇ ಕಿತ್ತು ತಂದು ಪ್ರಸ್ತುತ ಕ್ಷಣದಲ್ಲಿ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ನಿಲ್ಲಿಸುತ್ತದೆ. ನಿಮ್ಮ ಇಡೀ ದೇಹದ ಒತ್ತಡ ಕಡಿಮೆಯಾಗಿ ಭಾವನೆಗಳು ನಿಮ್ಮ ಸಂಪೂರ್ಣ ನಿಯಂತ್ರಣಕ್ಕೆ ಬರ್ತವೆ. ನೀವು ನಿಮ್ಮ ಮನಸ್ಸಿನ ರಾಜನಾಗ್ತೀರಾ. ಫ್ರೆಂಡ್ಸ್, ಡಾಕ್ಟರ್ ಜೂಲಿ ಸ್ಮಿತ್ ಅವರ ಈ ಅದ್ಭುತ ಪುಸ್ತಕ ನಮಗೆ ಕಲಿಸಿಕೊಡುವ ಪರಮ ಸತ್ಯ ಒಂದೇ: ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಕೂಡ ಮುಖ್ಯ. ಇದು ಒಂದು ದಿನದಲ್ಲಿ ಮ್ಯಾಚಿನ ಥರ ಆಗುವ ಬದಲಾವಣೆ ಅಲ್ಲ. ಇದು ನಾವು ದಿನಾಲೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಣ್ಣ ಸಣ್ಣ ಪ್ರಯತ್ನಗಳ ಮಹಾನ್ ಫಲ. ಜೀವನ ಅಂದಮೇಲೆ ಕಷ್ಟಗಳು, ಬಿರುಗಾಳಿಗಳು ಬಂದೇ ಬರುತ್ತೆ. ಅವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಆ ಬಿರುಗಾಳಿಯಲ್ಲಿ ಕೊಚ್ಚಿ ಹೋಗದೆ ಧೈರ್ಯವಾಗಿ ನೌಕೆಯನ್ನು ಮುನ್ನಡೆಸುವ ದಿವ್ಯ ಶಕ್ತಿ ನಿಮ್ಮೊಳಗೆ ಅಡಗಿದೆ. ನಿಮ್ಮನ್ನು ನೀವು ನಂಬಿ, ನಿಮ್ಮ ಭಾವನೆಗಳನ್ನು ಗೌರವಿಸಿ, ಸ್ವಯಂ ಕರುಣೆಯನ್ನು ಎಂದಿಗೂ ಬಿಡಬೇಡಿ. ಇವತ್ತಿನ ಈ 10 ಶಕ್ತಿಶಾಲಿ ಅಧ್ಯಾಯಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಮತ್ತು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂದ್ಕೊಂಡಿರೋ ಆ ಒಂದು ಮುಖ್ಯವಾದ ಪಾಠ ಯಾವುದು ಅಂತ ನೀವು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಕ್ರಿಯೆ ನನಗೆ ಒಂದು ಅಮೂಲ್ಯವಾದ ಶಕ್ತಿ ನೀಡುತ್ತೆ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಕೊಂಚವಾದರೂ ನೆಮ್ಮದಿ ನೀಡಿದರೆ, ಧೈರ್ಯ ತುಂಬಿದರೆ ಅಂತ ಅನಿಸಿದರೆ ದಯವಿಟ್ಟು ಕನಿಷ್ಠ 3 ಆತ್ಮೀಯ ಸ್ನೇಹಿತರಿಗೆ ಅಥವಾ ನಿಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಿಂದೆ ಶೇರ್ ಮಾಡಿ. ಯಾಕಪ್ಪ ಅಂದರೆ ಜಗತ್ತಿನಲ್ಲಿ ನೆಮ್ಮದಿ ಇಲ್ಲದೆ ತೊಳಲಾಡ್ತಿರುವವರ ಎಷ್ಟೋ ಜೀವಗಳಿಗೆ ನಿಮ್ಮ ಒಂದು ಶೇರ್ ಹೊಸ ಭರವಸೆಯನ್ನೇ ನೀಡಬಹುದು. ಇದೇ ರೀತಿಯ ಜಗತ್ಪ್ರಸಿದ್ಧ ಪುಸ್ತಕಗಳನ್ನು ಆಳವಾದ ಮತ್ತು ಜೀವನ ಪರಿವರ್ತನೆ ಸಾರಾಂಶಗಳಿಗಾಗಿ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಇಷ್ಟು ಪೇಷನ್ಸಿಂದ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಅದ್ಭುತ ಜ್ಞಾನಯುಕ್ತ ಪುಸ್ತಕದ ಸಾರಾಂಶದೊಂದಿಗೆ. ಅಲ್ಲಿಯವರೆಗೂ ಆರೋಗ್ಯವಾಗಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.